ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 89ನೇ ಸಂಚಿಕೆ. ಮದರಾಂಧ ಗೌತಮ ಚೋಳ ದೇವರಿನ ಮುಡಿಸೂಡುವ ಫಂಕ್ಷನ್ ನಡೀತಾ ಇರೋಕ್ಕೆ 1.5 ತಿಂಗಳು ಮೇಲಾಯಿತು. ನಡೆದು 1.5 ತಿಂಗಳು ಮೇಲಾಯಿತು. ಹಿಂದೆ ಇರುವ ಚಳಿಗಾಲಕ್ಕಿಂತ ಯಾವಾಗಲೂಕ್ಕಿಂತ ಬೇಗ ಹೋಯಿತು. ತಂಗಾಳಿ ಅನ್ನುವ ದೈವರಥದಲ್ಲಿ ಹತ್ತಿಸ್ಕೊಂಡು ವಸಂತ ಕಾಲ ಬಂತು. ಅಲ್ಲಿ ಗಿಣಿಗಳು ಮಾಮರಗಳ ಕುಂಕುಮ ನೆರೆದ ಕಲರನ್ನು ಹೊಂದಿದ್ದ ಚಿಗುರುಗಳಿಗೆ ಹತ್ರ ತಮ್ಮ ಎಷ್ಟೋ ಮೂಗುಗಳನ್ನು ಇಟ್ಟು ಅದನ್ನು ಕಂಪ್ಯಾರಿಸನ್ ಮಾಡಿ ನೋಡ್ತಾ ಇತ್ತು. ಅರಸ ಮರಗಳಲ್ಲಿ ಗೋಲ್ಡನ್ ಕಲರ್ ಚಿಗುರುಗಳು ಸಣ್ಣ ಗಾಳಿಯಲ್ಲಿ ಅಲೆದಾಡ್ತಾ ಇತ್ತು, ರಾಗ ಹಾಡಿತು. ಹೊಂಗೆ ಮರಗಳಿಂದ ಮುತ್ತಿನ ಹಾಗೆ ಮೊಗ್ಗುಗಳನ್ನು ಉದುರಿಸ್ಕೊಂಡು ಕೋಗಿಲೆಗಳು ಕೋಲಾಹಲವಾಗಿ ಕೂಗಿತ್ತು. ಲೋಕದಲ್ಲಿ ಇರುವ ಪ್ರಪಂಚ ಅನ್ನುವ ಲೋಕ ಮೈಯನ್ನು ಸಿಲಿಸ್ಕೊಂಡಿತ್ತು. ಭೂಮಾದೇವಿ ಕುತೂಹಲದಿಂದ ಉಕ್ಕಿ ಹರಿದಳು. ಎಲೆಗಳೆಲ್ಲ ಉದುರಿ ಮೊಗ್ಗಾಗಿ ಕಾಣಿಸ್ಕೊಂಡ ಮರಗಳಲ್ಲಿ ದಿಢೀರಂತ ಮೊಗ್ಗುಗಳು ಅರಳಿ ಹೂವಾಗಿ ಬೇಯಿಸಿತ್ತು. ಮಾದೇವಿ ಪಂದಲ್ಗಳನ್ನು, ಮಲ್ಲಿಗೆ ಮುಲ್ಲೆ ಬಳ್ಳಿಗಳನ್ನು, ಹೂಗುಚ್ಚಿನ ಭಾರ ತಡೆಯೋಕ್ಕಾಗದೆ ಒದ್ದಾಡಿತ್ತು. ನದಿಗಳಲ್ಲಿ ಪ್ರಭಾವ ಕಮ್ಮಿ ಆಗ್ಬಿಡ್ತು. ಕರೆಯೋರವಾಗಿ ಪಳಂಗಿ ಹಾಗೆ ಕನ್ನಡಿ ಥರ ನೀರು ಸಲಸಲ ಅಂತ ಓಡ್ತಾಯಿತ್ತು. ಸೋಳೆನಾಡಿನ ಮಕ್ಕಳು ಅಗಾನು ಒಳಗಡೆಯನ್ನು ಮುಖನೂ ಅರಳಿ ಕಾಣಿಸ್ಕೊಂಡ್ರು. ವಯಲುಗಳಲ್ಲಿ ಬೆಳೆದಿದ್ದ ಭತ್ತಗಳನ್ನು ಕಟ್ ಮಾಡಿ ಕಳೆಂಜೆಗಳಲ್ಲಿ ತಗೊಂಡೋಗಿ ಸರಿಸಾಗ್ಬಿಡ್ತು. ಅರಸಿಯಲ್ಲೂ ಪಾಲಿಟಿಕ್ಸ್ ಸಂಬಂಧವಾದ ನಿಶ್ಚಯವಿಲ್ಲದೆ ಇರುವ ಪರಿಸ್ಥಿತಿ ಇವಾಗ ಹೋಗಿ ವಿಚಾರ ಹೋಗ್ಬಿಡ್ತು. ನಗರಗಳದೆಲ್ಲ ಹಳ್ಳಿಗಳಲ್ಲೂ ಕಾಮನ ಹಬ್ಬ ಕೊಂಡಾಡೋಕ್ಕೆ ಮಕ್ಕಳು ಆಯುಧ ಮಾಡ್ಕೊಂಡಿದ್ರು. ಆಲಯಗಳಲ್ಲಿ ವಸಂತ ಉತ್ಸವ ನಡೆಯೋದಕ್ಕೂ ಏರ್ಪಾಡುಗಳು ನಡೀತಾ ಇತ್ತು. ಬೀದಿಗಳು ಸೇರುವ ಕಡೆಯೆಲ್ಲ ನಾಟಕ ಮೇಡೆಗಳು ಹಾಕಿಕೊಂಡು ಬಂದರು. ಇಂಥ ಸುಂದರವಾದ ನೋಟಗಳೆಲ್ಲ ನೋಡಿಕೊಂಡು ಒಲವರೆಯನ್ನು ಪಳೆಯಾರಿ ನಗರನ್ನು ನೋಡಿ ಹೋಗ್ತಾ ಇದ್ದ. ಈ ಸತಿ ಅವನು ಬಚ್ಚಿಟ್ಕೊಂಡು ಬೇರೆ ವೇಷ ಹಾಕ್ಕೊಂಡು ಆ ನಗರ ಒಳಗೆ ಹೋಗಲಿಲ್ಲ. ತೆಗೆದಿದ್ದ ಪ್ರಧಾನ ನಗರ ಬಾಗಿಲಿಂದಾನೇ ತಂಗು ತಡೆಯಿಲ್ಲದೆ ಹೋಗಿ ಇಳೆಪ್ರಾಟಿ ಕುಂದವಿ ದೇವಿನ ಅರಮನೆಯನ್ನು ಸೇರಿದ. ಇಳೆಪ್ರಾಟಿ ಕುಂದವಿ ವಾಣತಿ ಮುಂತಾದ ತನ್ನ ಗೆಳತಿಯರು ಎಲ್ಲರೂ ಸುತ್ತಕೊಂಡು ಅರಮನೆ ಬಾಗಿಲಿಗೆ ಬಂದು ಅವನಿಗೆ ಸ್ವಾಗತ ಹೇಳಿ ಬರಮಾಡಿದ್ಳು. ತುಂಬ ದೂರ ಪ್ರಯಾಣ ಮಾಡಿ ಬಂದ ಆಯಾಸ ಹೋದ ಮೇಲೆ ತನ್ನನ್ನು ಅರಮನೆಯ ಉದ್ಯಾನವನದಲ್ಲಿ ಬಂದು ಮೀಟ್ ಮಾಡಿ ಮಾತಾಡಿ ಪ್ರಯಾಣ ವಿವರಗಳನ್ನು ಹೇಳುವಾಗೆ ಹೇಳ್ಬಿಟ್ಟು ಹೋದಳು. ವಂದಿತೇವನು ಜಾಸ್ತಿ ರೆಸ್ಟ್ ತಗೊಳ್ಳೋಕ್ಕೆ ಟೈಮ್ ತಗೊಂಡಿಲ್ಲ. ಸ್ನಾನಪಾನಗಳನ್ನು ಆದಷ್ಟು ಬೇಗ ಮುಗಿಸ್ಕೊಂಡು ಉದ್ಯಾನವನಕ್ಕೆ ಹೋದ. ಹಂಗೆ ಅಲ್ಲಿ ಇಳೆಪ್ರಾಟಿ ಅವನು ಬರವನ್ನು ನೋಡಿ ಕಾಯ್ತಾ ಇದ್ಳು. ಒಬ್ಬರು ಮೀಟ್ ಮಾಡೋದ್ರಲ್ಲಿ ಯಾರಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಅಂತ ಹೇಳೋಕ್ಕಾಗದೇ ಇತ್ತು. ಒಬ್ಬರ ಹತ್ರ ಒಬ್ಬರು ಎಷ್ಟೊಂದೋ ಸುದ್ದಿಗಳನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಇಬ್ಬರೂ ಆಸೆ ಕೊಂಡಿದ್ರು. ಆದರೆ ಅವರುಗಳ ಆಸೆಗೆ ಅದು ಮಾತ್ರ ತನ್ನ ಕಾರಣ ತಮ್ಮ ಮುಂದಿನ ಕಾಲದಲ್ಲಿ ಬಾಳಿನ ಬಗ್ಗೆ ನಿಶ್ಚಯಿಸ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದು ಕಾರಣವಾಗಿರ್ಬೋದಲ್ವಾ. ಯಾವುದೋ ಸುತ್ತಲೂ ಎಲ್ಲ ನೋಡ್ತಾ ಬಂದರೆ ತಂಗಾಳಿಯಿಂದ ತುಂಬಿದ್ದ ಅವರಗಳ ಮನಸ್ಸಿನಲ್ಲಿನೂ ಒಂದು ಇಂಟ್ರೆಸ್ಟ್ ಉಂಟಾಗಿರ್ಬೋದಲ್ವಾ. ಅಯ್ಯ, ನೀವು ಹೋಗಿದ್ದ ಕೆಲಸದಲ್ಲಿ ಪೂರ್ಣ ಜಯಗೊಳಿಸಿಕೊಂಡು ಬಂದಿಲ್ಲ ಅಂತ ತಿಳ್ಕೊತೀನಿ, ಅದು ನಿಜಾನ ಅಂತ ಕೇಳಿದ್ರು ಇಳೆಪ್ರಾಟಿ. ನಿಜಾನೇ ದೇವಿ, ಇಷ್ಟು ತನಕ ನಾನು ಹೊತ್ಕೊಂಡಿದ್ದ ಯಾವ ಕಾರ್ಯದಲ್ಲಿ ತಾನೇ ಪೂರ್ಣ ಜಯಗೊಳಿಸಿದ್ದೀನಿ ಅಂತ ಒಳ್ಳೆಯವರೇನು ಹೇಳಿ ನಟಿಸಿಬಿಟ್ಟ. ಆ ಥರ ಹೇಳಬೇಡಿ. ನನ್ನ ತಮ್ಮನನ್ನು ಎಳೆನಾಡಿಂದ ಕೊಂಡು ಬಂದು ಸೇರಿಸಿದಿರಲ್ವ, ಆ ಸಮಯ ಅರುಳ್ಮೊಳಿವರ್ಮ ಬಂದದಿಂದ ತಾನೇ ಇಷ್ಟು ತನಕ ಸೋಳನಾಡಿ ತಪ್ಪಿ ಬದುಕಿತ್ತು ಅಂತ ಹೇಳಿದ್ಲು ಕುಂದವಿ. ಅರುಳ್ಮೊಳಿವರ್ಮಗೆ ಅನಾವಶ್ಯವಾಗಿ ಅಪಾಯವನ್ನು ಉಂಟು ಮಾಡಿ ಅವರನ್ನು ತುಂಬ ಜೋರಾದ ಚಳಿ ಜ್ವರದಲ್ಲೇ ಹಂಗೆ
ಉಸಿರ ಉಸಿರಿಗೆ ಸಾಯೋ ಪರಿಸ್ಥಿತಿಯಲ್ಲಿ ಬಿಟ್ಟು ಕೊಂಡು ಬಂದು ಸೇರಿಸಿದ್ದೀನಿ. ಅದನ್ನು ಪೂಂಗೊಳ್ಳಿ ಮಹಾರಾಣಿನ ಹೆಲ್ಪ್ನಿಂದ. ಸೇಂದನಮ್ಮನ ಹತ್ರನೂ ಪೂಂಗೊಳ್ಳಿ ಹತ್ರನೂ ನನ್ನ ಗೆಳೆಯರನ್ನು ಒಪ್ಪಿಸಿ ನಾಗಪಟ್ಟಣಕ್ಕೆ ಕರ್ಕೊಂಡು ಹೋಗೋ ಹಾಗೆ ಹೇಳಿದಾಗ ಅವರುಗಳು ತಂಜಾವೂರಿಗೆ ಬಂದು ಈ ಸೋಳರಾಜ ಸಾಮ್ರಾಜ್ಯದಲ್ಲಿ ಸಿಂಗಾದನ ಹತ್ತಿ ಮಣಿಮುಗುಡ ಸುಟ್ಟಿಕೊಳ್ಳುತ್ತಾರೆ ಅಂತ ಹೇಳಿ ನಾನು ಕನಸಿನಲ್ಲೂ ನಾನು ಅಂದ್ಕೊಂಡಿಲ್ಲ. ಉತ್ತಮ ಸೋಳ ಚಕ್ರವರ್ತಿನ ಉಸಿರನ್ನು ಕಾಪಾಡಿಕೊಂಡು ಬಂದವರು ನೀವು ತಾನೇ ಅನ್ನೋದನ್ನು ನಾನು ಮರ್ತು ಬಿಟ್ಟಿಲ್ಲ, ಅವರನ್ನೂ ಮರ್ತಿಲ್ಲ. ದೊಡ್ಡ ಪಳುವೇಟರಿಗೆ ಬದಲಾಗಿ ನಿಮ್ಮನ್ನು ಸೋಳನಾಡಿನ ಧನಾಧಿಕಾರಿ ಹಾಕ್ಬಿಡ್ಬೇಕು ಅಂತ ಹೇಳಿ ಉತ್ತಮ ಸೋಳರು ಇಷ್ಟಪಟ್ಟರು. ಸದ್ಯ ನಾನು ತಪ್ಪಿದ್ದೀನಿ ಅಂತ ಅದೇನು ಹಂಗೆ ಹೇಳ್ತಾ ಇದ್ದೀರಾ? ಈ ಸೋಳ ಸಾಮ್ರಾಜ್ಯದ ಧನಾಧಿಕಾರಿ ಪದವಿ ಅನ್ನೋದು ಸಾಮಾನ್ಯವಾದ ಮುಖ್ಯಮಂತ್ರಿ ಪದವಿಗಿಂತನೂ ಅದು ಮಾದಂಡನಾಗಿರೋ ಪದವಿಗಿಂತನೂ ಅದು ದೊಡ್ಡದಾಯ್ತಲ್ವ. ಧನಾಧಿಕಾರಿನ ದಯೆ ಇಲ್ಲದೆ ಚಕ್ರವರ್ತಿ ಕೂಡ ಯಾವ ಕಾರ್ಯವೂ ಮಾಡೋಕ್ಕಾಗಲ್ಲ ಅಲ್ವ. ದೇವಿ ದೊಡ್ಡ ಪಳುವೇಟೆಯರು ಪಾದಾಳ ಪಕ್ಷ ನೆಲವರೆಯಲ್ಲಿ ಒಂದು ಸತಿ ನಾನು ಬಚ್ಚಿಟ್ಕೊಳ್ಳೋಕ್ಕಾಯಿತು. ಆವಾಗ ಅಲ್ಲಿ ಗುಂಪು ಗುಂಪಾಗಿ ಹಾರಿಸಿದ್ದ ಚಿನ್ನದ ನಾಣ್ಯಗಳನ್ನು ಬೆಳಕಿನಲ್ಲಿ ನಾನು ಒಂದು ಸ್ಪೈಡರ್ ವೆಬ್ಬನ್ನು ನೋಡಿದೆ. ಸತ್ತೋದಿದ್ದವನ ಮನುಷ್ಯನ ತಲೆ ಮೂಳೆಗಳನ್ನು ನೋಡಿದೆ. ಇನ್ಮೇಲೆ ಆ ಪೊಕ್ಕಿಷ ನೆಲವರೆ ಕಡೆನೇ ಹೋಗಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಎಳೆಪ್ರಾಟಿ ನಗೆ ಮಾಡಿಬಿಟ್ಟು, ನೀವು ಧನಾಧಿಕಾರಿ ಆದ್ರೂ ಪೊಕ್ಕಿಷ ನೆಲವರಿಗೆ ಹೋಗಬೇಕಾದ ಅವಶ್ಯಕತೆ ಇರಲ್ಲ. ಆ ನೆಲವರಿಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಖರ್ಚು ಮಾಡಿ ದೊಡ್ಡದವರು ಕಡಪಡೆ ಕಟ್ಟಕ್ಕೆ ಅರುಳ್ಮೊಳಿ ತೀರ್ಮಾನಿಸ್ಬಿಟ್ಟ. ಹೊಸ ಚಕ್ರವರ್ತಿನ ಅನುಮತಿಯನ್ನು ಹೊಂದಿಬಿಟ್ಟ ಅಂದರು. ಹೊಸ ಚಕ್ರವರ್ತಿನ ಅವರ ಪಟ್ಟಮಗಿಷಿ ಅರುಳ್ಮೊಳಿವರ್ಮರ ಜೊತೆ ಕೋಡಿಕೆರೆಗೆ ಹೋಗಿರೋ ಹಾಗೆ ತಂದೆಯಲ್ಲಿ ತಿಳ್ಕೊಂಡೆ. ಹೌದು, ಅವ್ರುಗಳು ಹೋಗುವಾಗ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ವಲ್ಲ ಅಂತ ಹೇಳಿ ತುಂಬ ಬೇಸರ ಪಟ್ಕೊಂಡು ಹೋದರು. ನಾನು ಅದ್ರ ಬಗ್ಗೆ ಬೇಸರ ಪಟ್ಟಿಲ್ಲ. ಇವಾಗ ಕೂಡ ಕೋಡಿಕೆರೆ ಹೋಗಿ ಅವ್ರಗಳ ಜೊತೆ ಸೇರ್ಕೋತೀನಿ. ಅರುಳ್ಮೊಳಿವರ್ಮನ ಇಲ್ಲದ ಸಮಯದ ನೋಡಿ ಕೊಡುಂಬಳೂರು ಯುವರಾಣಿಯನ್ನು ಮದುವೆ ಮಾಡ್ಕೊಂಡಿದ್ದ ಬಗ್ಗೆ ನಾನು ತುಂಬ ವೇದನೆ ಪಡ್ತಾಯಿದ್ದೀನಿ. ಯಾಕಯ್ಯ, ನಿಮ್ಮ ಗೆಳೆಯರು ನನ್ನ ಗೆಳತಿಯನ್ನು ಮದುವೆ ಮಾಡ್ಕೊಂಡಿದ್ದು ನಿಮಗೆ ಇಷ್ಟ ಆಗಿಲ್ವಾ? ದೈವವೇ, ಆ ಥರ ನಾನು ಹೇಳಲಿಲ್ಲ. ಆ ಮದುವೆಗೆ ನಾನು ಇಲ್ಲದೆ ಹೋಗಿದ್ದೀನಿ ಅನ್ನೋ ಬಗ್ಗೆನೇ ಬೇಸರ ಪಡ್ತಾಯಿದ್ದೀನಿ. ವಾಣತಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ತುಂಬ ಭಾಗ್ಯ ಮಾಡಿದವರು ಅರುಳ್ಮೊಳಿವರ್ಮನ ಪೂರ್ವಜನ್ಮ ಭಾಗ್ಯ. ನಿಮ್ಮ ಗೆಳತಿ ವಾಣತಿನೂ ಭಾಗ್ಯಶಾಲಿನೇ. ಆದರೆ ಯಾತಕ್ಕೋಸ್ಕರ ಅಷ್ಟು ಅರ್ಜೆಂಟ್ ಪಟ್ಟರು? ಅವ್ರುಗಳು ಅರ್ಜೆಂಟ್ ಪಡಲಿಲ್ಲ, ನಾನು ತಾನೇ ಅರ್ಜೆಂಟ್ ಪಟ್ಟೆ. ನನ್ನ ತಂದೆಯೂ ತಾಯಿನೂ ಕಾಂಜೀವರಕ್ಕೆ ಹೊರಟೋಗೋಕ್ಕೆ ಇಷ್ಟಪಟ್ಟರು. ಅವ್ರುಗಳು ಹೊರಡೋದೊಳಗೆ ಮದುವೆ ನಡೆದು ಬಿಡಬೇಕು ಅಂತ ಹೇಳಿದ್ದೀನಿ. ಇದರಿಂದ ಕೊಡುಂಬಳೂರು ದೊಡ್ಡ ವೇಳಾರನ ಮನಸ್ಸನ್ನು ನೆಮ್ಮದಿ ಹೊಂದಿತ್ತು. ಮಗುಡಾಭಿಷೇಕ ದಿನದಲ್ಲಿ ದಿಢೀರಂತ ನಿಮ್ಮ ಗೆಳೆಯರು ಉತ್ತಮ ಸೋಳರನ ತಲೆಯಲ್ಲಿ ಸೋಳನಾಡಿನ ಕ್ರೀಡೆಯನ್ನು ಇಟ್ಟಿದ್ದು ದೊಡ್ಡ ವೇಳಾರಿಗೆ ತುಂಬ ಶಾಕನ್ನು ಉಂಟು ಮಾಡಿತ್ತು. ಇನ್ನೂ ಕೆಲವರು ಆವಾಗ ಶಾಕ್ ಹೊಂದಿರ್ತಾರೆ. ನಾವು ನಮ್ಮ ಎಲ್ಲರಿಗೂ ಅದು ಆಶ್ಚರ್ಯವಾಗಿತ್ತು. ಗೆಳೆಯರು ಇಬ್ಬರೂ ಆ ಸುದ್ದಿನ ತುಂಬ ರಹಸ್ಯವಾಗಿ ಇಟ್ಟಿದ್ದೀರ. ದೇವಿ, ನಿಮ್ಮ ಹತ್ರ ಮಾತ್ರ ಹೇಳ್ಬಿಡೋಣ ಅಂತ ಅಂದ್ಕೊಂಡೆ. ಕೆಲವು ತಿಂಗಳಿಗೆ ಮುಂಚೆ ಆಗಿದ್ರೆ ಹೇಳಿತಾನೆ ಇರ್ತಾನೆ. ನನ್ನ ಹತ್ರ ಕೇಳದೆ ಅರುಳ್ಮೊಳಿ ಯಾವ ಕೆಲಸವೂ ಮಾಡಿದ್ದಿಲ್ಲ. ಇವಾಗ ಯಾಕೆ ಮಾರ್ಬಿಟ್ಟು ಚೇಂಜ್ ಆಗಿಬಿಟ್ರು? ಸಹವಾಸ ದೋಷನೇ. ನಿಮ್ಮ ಜೊತೆ ಸೇರಿದ ಮೇಲೆ ತಾನೇ ನನ್ನ ಪ್ರೀತಿಯ ತಮ್ಮ ಈ ಥರ ಮನಸ್ಸು ಬದಲಾಯಿಸ್ಬಿಟ್ಟ. ಒಳಗಡೆ ಒಂದು ಹೊರಗಡೆ ಒಂದು ಆಗಿ ಇದ್ದವನು ಕಪಟ ನಾಟಕದಲ್ಲೂ ತಂತ್ರಮಂತ್ರದಲ್ಲೂ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ. ದೇವಿ, ನನ್ನ ಹೆಸರಲ್ಲಿ ಸುಮ್ಮನೆ ಅಪವಾದ ಹೇಳಿಬಿಡಿ. ಉತ್ತಮ ಸೋಳರಿಗೆ ಮುಡಿಸುಡುವ ಕಪಟ ನಾಟಕಕ್ಕೆ ನಿಮ್ಮ ತಮ್ಮ ತಾನೇ ಪೂರ್ತಿ ಜವಾಬ್ದಾರಿ. ಈಗೆಲ್ಲ ಎಲ್ಲರನ್ನೇ ಯಾಮಾರಿಸ್ಬೋದಾ ಅಂತ ಹೇಳಿ ನಾನು ವಿವಾದ ಮಾಡಿ ನೋಡಿದೆ. ರಾಮಬಿರಾನ ಅಯೋಧ್ಯೆಯಲ್ಲಿ ಜನಗಳನ್ನೇ ಯಾಮಾರಿಸ್ಬಿಟ್ಟು ರಾತ್ರಿಗಿಂತ ರಾತ್ರಿನೇ ಕಾಡ್ಗೋಗಿದ್ದನ್ನು ಅರುಳ್ಮೊಳಿವರ್ಮ ಎಕ್ಸಾಂಪಲ್ ಆಗಿ ಎತ್ತಿ ತೋರಿಸಿದ್ರು. ನಿಮ್ಮ ಹತ್ರ ಹೇಳಬೇಡವಾ ಅಂತ ಕೇಳಿದೆ. ನಮ್ಮ ಬಾಳಿನಲ್ಲಿ ಒಂದು ಸತಿನಾದರೂ ನಿಮ್ಮ ಹತ್ರ ಯೋಚನೆ ಕೇಳದೆ ಒಂದು ಕೆಲಸವನ್ನು ಮಾಡಿ ನಿಮ್ಮ ಹತ್ರ ಆಮೇಲೆ ಶಬಾಷ್ ತಗೊಳಕ್ಕಾಗೆ ಹೇಳಿದರು. ದೇವಿ, ಯುವರಾಜ ಮಾಡಿದ್ದು ನಿಮ್ಮ ಮನಸ್ಸಿಗೆ ಒಳ್ಳೆ ಕಾರ್ಯ ತಾನೆ. ಇದಕ್ಕಿಂತ ನನಗೆ ಒಳ್ಳೆ ಕಾರ್ಯವನ್ನು ಇನ್ನು ಯಾರೂ ಮಾಡೋಕ್ಕಾಗಲ್ಲ. ನನ್ನ ತಮ್ಮನಿಗೆ ತಾವು ಈ ಕಾರ್ಯದಲ್ಲಿ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ವಂದನೆಗಳು ಅಂತ ಹೇಳಿದರು ಲೆಪ್ರಾಟಿ. ದೇವಿ, ಅರುಳ್ಮೊಳಿವರ್ಮ ಸಿಂಗಾದನ ಹತ್ತಿ ಮಣಿಮಗುಡ ಸೂಡಿ ಲೋಕ ಆಳೋದನ್ನ ಬಗ್ಗೆ ನೀವು ತುಂಬ ಆಸೆ ಕೊಂಡಿದ್ದೀರಿ ಅಂತ ಅಂದ್ಕೊಂಡೆ. ಮುಂಚೆ ಆ ಥರ ತಾನೇ ಆಸೆ ಕೊಂಡಿದ್ದು ನಿಜಾನೇ. ನನ್ನ ಗೆಳತಿ ವಾಣತಿ ಅಂತ ಶಪಥ ಮಾಡಿದ ಮೇಲೆ ಆ ಯೋಚನೆಯನ್ನು ಬದಲಾಯಿಸ್ಕೊಂಡ್ಬಿಟ್ಟೆ. ಮೇಲೇನು ತಮ್ಮ ಅಣ್ಣ ಕೊಲೆ ಮಾಡಿಬಿಟ್ಟು ಸತ್ತ ತಕ್ಷಣ ತಮ್ಮ
ಸಿಂಹಾಸನ ಹತ್ತಿದರೆ ಲೋಕದಲ್ಲಿ ಏನು ಅನ್ಕೋತಾರೆ. ಹೌದು ದೇವಿ, ಲಂಕೆ ರಾಜವಂಶದಲ್ಲಿ ನಡೆದು ಬರುವ ಭಯಂಕರವಾದ ಸುದ್ದಿಗಳು ಅರುಣಮೊಳಿವರ್ಮಗೆ ಈ ವಿಷಯದಲ್ಲಿ ದೊಡ್ಡ ಕಲಕವನ್ನು ಉಂಟು ಮಾಡಿತ್ತು. ಆದರೆ ಅದ್ರ ಬಗ್ಗೆ ಕೂಡ ಅವರು ಅಷ್ಟಾಗಿ ವಿಚಾರಪಟ್ಟಿಲ್ಲ. ನನ್ನ ಹೆಸರಲ್ಲಿ ಆ ಕೆಟ್ಟ ಅಪವಾದವನ್ನು ಕೆಲವರು ಅಕ್ಕಕ್ಕೆ ನೋಡಿದಾಗ ನನ್ನನ್ನು ಕಾಪಾಡುವುದಕ್ಕೋಸ್ಕರನೇ ಸೋಳಸಿಂಗಾದನದಲ್ಲಿ ಹತ್ತಕ್ಕೆ ಅವರು ತೀರ್ಮಾನ ಮಾಡಿಕೊಂಡಿದ್ದರು. ಒಳ್ಳೆತನವಾಗಿ ದೊಡ್ಡ ಪಳುವೇಟರರು ಆ ತಪ್ಪನ್ನು ತನ್ನ ಮೇಲೆ ಹಾಕಿಕೊಂಡು ನನ್ನ ಮೇಲೆ ಇದ್ದಿದ್ದ ಕೆಟ್ಟ ಹೆಸರನ್ನು ಬೀಳದೆ ಕಾಪಾಡಿಬಿಟ್ರು. ಪಾಪ ಆ ಮುದುಕರು ಯಾರೂ ಇಲ್ಲದೆ ಇರೋದ್ರಿಂದ, ಮುದುಕರು ಒಬ್ಬರು ಇಲ್ಲದೆ ಇರೋದ್ರಿಂದ ಈ ಸೋಳನಾಡೇ ಬಿಕೋಂತ ಆಗ್ಬಿಟ್ಟ ಹಾಗೆ ನನಗನ್ಸುತ್ತೆ. ಅಣ್ಣನ ಹಿಂಬಾಲಿಸ್ಕೊಂಡು ತಮ್ಮನೂ ಹೋಗ್ಬಿಟ್ಟದನ್ನು ನೆನೆಸ್ಕೊಂಡ್ರೆ ತುಂಬ ಬೇಸರವಾಗಿದ್ದೆ. ಅಯ್ಯೋ, ಚಿಕ್ಕ ಪಳುವೇಟರುಗಳು ಸತ್ತೇ ಹೋಗ್ಬಿಟ್ರ ನಿಶ್ಚಯನ ಅಂತ ಹೇಳಿದ್ರು ಖುದ್ದವು. ನಾನು ಅವ್ರ ಹತ್ರ ಹೇಳ್ಕೊಂಡು ಹೊರಟಾಗ ಅವ್ರಿಗೆ ಉಸಿರು ಇದ್ದಿತ್ತು. ಆದರೆ 150 ಅಡಿ ಹೈಟ್ ಇದ್ದ ಉದ್ದದಿಂದ ಮಲೆ ಮೇಲಿಂದ ಕೆಳಗೆ ಬಿದ್ದುಬಿಟ್ರು. ಹೆಂಗೆ ಬದುಕೋಕ್ಕಾಗುತ್ತೆ? ಸತ್ತು ತಾನೇ ಹೋಗಿರಬೇಕು. ಚಿಕ್ಕ ಪಳುವೇಟರ ಮರಣಕ್ಕೆ ನಾನೇ ಒಂದು ವಿಧದಲ್ಲಿ ಕಾರಣವಾಗಿದ್ದೀನಿ ಅಂದ್ಕೊಂಡಾಗ ನನ್ನ ಮನಸ್ಸು ಒದ್ದಾಡ್ತಾ ಇದೆ ಅಂತ ಬಂದಿದ್ದೇನೆ. ಅಯ್ಯ, ಅದ್ರ ಬಗ್ಗೆ ಎಲ್ಲ ನನಗೆ ವಿವರವಾಗಿ ಹೇಳಿ. ಮಗಡಾಭಿಷೇಕ ದಿನದಂದು ಚಿಕ್ಕ ಪಳುವೇಟರನ್ನ ಸಭಾಮಂಡಪದಿಂದ ಹೊರಗೆ ಹಾಕೋದಕ್ಕೋಸ್ಕರ ನೀವು ನನ್ನ ತಮ್ಮನ್ನು ಸಂಚು ಮಾಡಿದ್ರಲ್ವ, ಅದರಲ್ಲಿದ್ದ ವಿವರವಾಗಿ ಹೇಳಿ. ಅದ್ರ ಬಗ್ಗೆ ನನ್ನ ತಮ್ಮನ ಹತ್ರ ನಾನು ವಿವರ ಕೇಳೋಕ್ಕೆ ಆಗದೆ ಹೋಯಿತು. ನಿಮ್ಮ ಹತ್ರ ಕೇಳಿ ತಿಳ್ಕೊಂಡ್ರೆ ಒಣನ ಅಂತ ಅಂದ್ಕೊಂಡೆ. ಹೆಣ್ಣುಮಕ್ಕಳ ಹತ್ರ ರಹಸ್ಯ ಯಾವುದನ್ನು ಹೇಳಬಾರ್ದು ಅಂತ ಅಂದ್ಕೊಂಡು ತಾನೇ ಮುಂಚೆನೇ ನನ್ನ ಹತ್ರ ಹೇಳಲಿಲ್ಲ. ಇವಾಗಲಾದ್ರೂ ಹೇಳ್ಬೋದಲ್ವ ದೇವಿ, ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಹೇಳದೇ ಇಲ್ಲ. ನಿಮ್ಮನ್ನು ಒಂದು ಸತಿನಾದರೂ ಆಶ್ಚರ್ಯ ಮಾಡಿಸ್ಬೇಕು ಅಂತ ಹೇಳಿ ಯುವರಾಜರು ಇಷ್ಟಪಟ್ಟರು. ಹಾಗೇನು ನಾನು ಆಶ್ಚರ್ಯಪಟ್ಟಿಲ್ಲ. ನೀವಿಬ್ಬರು ಸೇರಿ ಈ ಥರ ಏನೋ ಸಂಚು ಮಾಡ್ಕೊಂಡಿದ್ದೀರಿ ಅಂತ ಊಗೆ ಮಾಡಿದೆ. ಏನಾದರೂ ತಪ್ಪು ಬಂದು ಬಿಡಬಾರ್ದೆ ಅಂತ ಹೇಳಿ ಸ್ವಲ್ಪ ವಿಚಾರ ಪಟ್ಟುಕೊಂಡು ಇದ್ದೆ. ನಿಜವಾಗಲೂ ತಪ್ಪು ಹಾಗೆಯೇ ಹೋಗ್ಬಿಡ್ತು. ತುಂಬ ಮುಖ್ಯವಾದ ಕಾರ್ಯ ನೆರವೇರಿಸ್ಬಿಟ್ರು. ಅದ್ರ ಮೂಲಕ ಬಂದಿದ್ದ ಬೇರೆ ವಿಪರೀತವನ್ನು ತಡೆಯೋಕ್ಕಾಗದೆ ಹೋಯಿತು. ಒಂದು ವೇಳೆ ನಿಮ್ಮ ಹತ್ರ ಯೋಚನೆ ಕೇಳಿದರೆ ಈ ಥರ ಆಗಿರಲ್ವೇನೋ ಅಂತ ಬಂದಿದ್ದೆ. ಆಮೇಲೆ ಸೇಂದು ನಮ್ಮದನ್ನಾಗಿ ಹೊಸ ಮಧುರಂಗ ದೇವರಿಗೆ ಪಟ್ಟ ಕಟ್ಟಬೇಕು ಅಂತ ಪೊನ್ನಿಯಿನ್ ಸೆಲ್ವ ತೀರ್ಮಾನಿಸಿದಿಂದ ಅವ್ರಿಗೆ ಹಾಕಿಯ ಸಂಚುಗಳು, ಮಾಡಿದ ಪ್ಲ್ಯಾನ್ಗಳು, ನಡೆದಿದ್ದ ಕೆಲಸಗಳು ಎಲ್ಲವನ್ನ ಬಗ್ಗೆನೂ ವಿವರವಾಗಿ ಹೇಳಿದ್ದಾನೆ. ಮಧುರಂಗ ದೇವರಿಗೆ ಮುಡಿಸೂಟುವ ಹಾಗೆ ಮುಂಚೆನೇ ಹೇಳಿದ್ದಿಂದ ಅವ್ರಿಗೆ ಅದಕ್ಕೆ ಎಷ್ಟೊಂದು ಆಕ್ಷೇಪಣೆಗಳನ್ನು ತಡೆಯನ್ನು ಬರುತ್ತೆ ಅಂತ ಹೇಳಿ ಅರುಣಮೊಳಿವರ್ಮರು ಅಂದ್ಕೊಂಡ್ರು. ಕೊಡಮಳು ಬೆಳರು ತಿರ್ಕೋವ್ರ ಮೇಲೆ ಮುಂಚೆ ಹಾಗೆಯೇ ಆ ಯೋಚನೆಯನ್ನು ಎದುರಿಸ್ತಾರೆ. ದೊಡ್ಡ ಪಳುವೇಟರು ಸಾಯೋ ಸಮಯದಲ್ಲಿ ಪೊನ್ನಿಯಿನ್ ಸೆಲ್ವರ್ಗೆ ಮುಡಿಸುಡಬೇಕು ಅಂತ ಹೇಳಿಬಿಟ್ಟು ಹೋಗ್ಬಿಟ್ರು. ಅವರ ಇಷ್ಟವನ್ನು ನೆರವೇರಿಸಲೇ ಅವರನ್ನು ಸೇರಿದ ಅವರು ಇಷ್ಟಪಡ್ತಾರೆ. ಚಿಕ್ಕ ಪಳುವೇಟರು ತಮ್ಮ ಮೊಮ್ಮಗ ನಿಜವಾದ ಮಧುರಾಂತಕನ ಅಲ್ಲ ಅಂತ ಹೇಳಿನೂ ತಿಳ್ಕೊಂಬಿಟ್ರು. ಹಡಗು ಓಡಿಸೋನ ಮಗಳನ್ನು ಪೂಂಗೊಳ್ಳಿಯನ್ನು ಸಿಂಗಾಸನದಲ್ಲಿ ಕೂಡಿಸೋದಲ್ಲಿ ಅವರಿಗೆ ಉತ್ಸಾಹ ಇರೋಕ್ಕಾಗಲ್ಲ. ಸೆಂಬಿಯನ್ ಮಾದೇವಿ ಸೇಂದ ನಮ್ಮದನ್ನ ಮಧುರಾಂತಕ ದೇವ ಪೂಂಗೊಳ್ಳಿ ಎಲ್ಲರನ್ನೇ ಆಕ್ಷೇಪಣೆ ಮಾಡ್ತಾರೆ. ಆದರೆ ಆಕ್ಷೇಪಣೆ ಬಗ್ಗೆ ಹೊರಗೆ ತಳ್ಳಿ ಚಂದ್ರಸೋಳನ್ನು ಇಷ್ಟಪಡದೇ ಇರ್ಬೋದು. ಈ ಕಾರಣಗಳೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ ಪೊನ್ನಿಯಿನ್ ಸೆಲ್ವ ಮಾಡಿದ ತೀರ್ಮಾನವನ್ನು ಕೆಲಸವನ್ನು ಕೊನೇ ನಿಮಿಷ ತನಕ ರಹಸ್ಯವಾಗಿ ಇಟ್ಕೊಳ್ಳೋಕ್ಕೆ ಇಷ್ಟಪಟ್ಟರು. ಮಗಡಾಭಿಷೇಕ ವೈಭವದಲ್ಲಿ ಸಮಯದಲ್ಲಿ ತಮ್ಮ ಹತ್ರ ಕೊಂಡ ಪ್ರೀತಿಯಿಂದನೋ ಇಲ್ಲ ಮಧುರಾಂತಕರ ಹತ್ರ ಕೊಂಡ ಹೊಟ್ಟೆ ಉರಿಯಿಂದನೋ ಆಕ್ಷೇಪಣೆ ಹೊರಟಿ ತಡೆ ಹಾಕುವ ಕೆಲಸಗಳು ಎಲ್ಲರನ್ನೂ ಒಬ್ಬೊಬ್ಬರನ್ನೂ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಎಲ್ಲರನ್ನ ಹೊರಗಡೆ ಊರುಗಳಿಗೆ ಕಳಿಸಿಟ್ರು. ತಮಗೆ ಹೆಲ್ಪ್ ಮಾಡೋಕ್ಕೆ ಒಬ್ಬರು ಬೇಕೇ ಅಂತ ಅನ್ನೋದಕ್ಕೋಸ್ಕರ ವಂದಿತೇವನ ಹತ್ರ ಮಾತ್ರ ಅಂದ್ರಂಗ ಸುದ್ದಿಯನ್ನು ಹೇಳಿದರು. ಇಬ್ಬರು ಯೋಚನೆ ಮಾಡಿನೇ ಪ್ಲ್ಯಾನ್ಗಳನ್ನು ಮಾಡಿ ಕೆಲಸಗಳನ್ನು ಗೌನವಾಗಿ ಮಾಡಿ ಬಂದರು. ಕದನ್ಮರ ಪಾತಿಮೇಂದ್ರ ಕೊಡಮಾಳು ಬೇಡ ಮುಂತಾದವ್ರನ್ನ ಊರನ್ನು ಬಿಟ್ಟೆ ಕಳಿಸಿ ಆಗಿಬಿಟ್ಟಿದ್ದು. ಆದರೆ ಚಿಕ್ಕ ಪಳುವೇಟರನ್ನ ಊರನ್ನ ಬಿಟ್ಟು ಕಳಿಸೋದು ಸಾಧ್ಯ ಇಲ್ಲ. ಅವ್ರ ಕೈಯಿಂದ ಪೊನ್ನಿಯಿನ್ ಸೆಲ್ವನ ಸೆರೆಸಲ್ಲಿ ಮಣಮಗುಡನ್ನು ಸೂಟುವುದು ಅನ್ನುವ ಮಾತನ್ನು ಉಂಟಾಗ್ಬಿಡ್ತು. ಅಂಥ ಸಮಯದಲ್ಲಿ ಸೇಂದನಮ್ಮದನಾಗಿ ಹೊಸ ಮಧುರಾಂತಕರ ತಲೆಯಲ್ಲಿ ಮುಡಿಸೂಡೋಕ್ಕೆ ಹೋದರೆ ಅವ್ರು ತಡೆ ಹೇಳದೇ ಇರ್ತಾರ. ಅವ್ರು ತಡೆ ಹೇಳಿದರೆ ಅದು ದೊಡ್ಡ ಅಪಶಕುನವಾಗಿ ಅನಿಸ್ಕೊಳ್ಳುತ್ತೆ. ಅದರಿಂದ ಬೇರೆ ಸ್ವಲ್ಪ ಕನ್ಫ್ಯೂಷನ್ಗಳು ಬರ್ಬೋದು. ಆದ್ದರಿಂದ ಮುಡಿಸೂಡೋ ಸಮಯದಲ್ಲಿ ಅವ್ರನ್ನ ಮಂಟಪದಿಂದ ಹೊರಗೆ ಮಾಡೋದಕ್ಕೆ ಏನಾದರೂ ಯುಕ್ತಿ ಮಾಡಬೇಕು ಅಂತ ಹೇಳಿ ಗೆಳೆಯರುಗಳು ಇಬ್ಬರೂ ಯೋಚನೆ ಮಾಡಿದರು. ಪೂರಾ ತೃಪ್ತಿಕರವಾದ ಯುಕ್ತಿ ಏನೂ ತೋಚಲಿಲ್ಲ. ಇಂಥ ಸಮಯದಲ್ಲಿ ಆಳ್ವಾರ್ ಕಡೆಯನ್ನು ಬಂದು ಒಂದು ವಿಚಿತ್ರವಾದ ಸುದ್ದಿಯನ್ನು ಹೇಳಿದ.
ಅದನ್ನು ಪಾಂಡ್ಯನಾಡಿನ ಆಬತ್ತುಗಳಾದರೆ ರವಿದಾಸನ್ ಗುಂಪಿನರು ಎಲ್ಲೋದ್ರು, ನಂದಿನಿ ದೇವಿ ಇನ್ನೂ ಅವ್ರಗಳ ಜೊತೆ ಇದ್ದಾಳ, ತಿರುಪುರಂಬಿ ಕಾಡಿನಲ್ಲಿ ಮಧ್ಯರಾತ್ರಿಯಲ್ಲಿ ಮುಡಿಸೂಡುವ ಚಿಕ್ಕ ಮಗ ಎಲ್ಲಿ ಮರೆಯಾಗಿ ಮಾಡಿ ಇಟ್ಟಿರ್ತಾನೆ ಅಂತ ಹೇಳಿ ಸುದ್ದಿಗಳೇ ತಿಳ್ಕೊಂಡು ಬರೋದಕ್ಕೋಸ್ಕರ ಮುಖ್ಯಮಂತ್ರಿ ಸಂಬಂಧದಿಂದ ಆಳ್ವಾರ್ ಕಡೆಯನನ್ನು ಅರುಳ್ಮೊழிವರ್ಮ ಕಳಿಸಿದರು. ಪಾದಾಳ ಸೆರೆಯಿಂದ ತಪ್ಪಿ ಹೋದ ಕರುತಿಮ್ಮನ ಅವ್ರಗಳ ಜೊತೆ ಸೇರ್ಕೊಂಡಿದ್ದಾನ? ಕಂದನ್ಮಾರನ್ ಬಂದು ಹೇಳಿದಾಗೆ ಹಳೆಯ ಮಧುರಾಂಧಕನು ಸತ್ತೋಗಿದ್ದ ನಿಜಾನ? ಇಲ್ಲ ಅವನು ತಪ್ಪಿ ಬದುಕಿ ಚಂಚು ಗುಂಪರ ಜೊತೆ ಸೇರ್ಕೊಂಡಿದ್ದಾನ ಅನ್ನೋದನ್ನು ತಿಳ್ಕೊಂಬರಕ್ಕೆ ತಿರುಮಲೆ ನಂಬಿ ಹೋಗಿದ್ದ. ಇಂಥ ಸುದ್ದಿಗಳನ್ನು ತಿಳ್ಕೊಂಬರೋದಕ್ಕೆ ತುಂಬ ಕಾಲ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ಆದರೆ ಆಳ್ವಾರ್ ಕಡೆಯನ್ ಕೆಲವು ದಿನಗಳಲ್ಲಿ ತಿರ್ಗಾ ಬಂದ್ಬಿಟ್ಟಿದ್ದಾನೆ. ರವಿದಾಸನ ಗುಂಪನ್ನು ಸೇರಿದವರಲ್ಲೂ ಅಡಗೋಡಿಸೋ ಮುರುಗಯ್ಯನ ಹೆಂಡತಿಯೂ ಆದ ರಾಕಮ್ಮಳನ್ನು ಕೊಲಿಮಲೆಗೆ ಹತ್ರ ಅವನು ನೋಡಿದ್ದಾನೆ. ಅವಳು ಎಲ್ಲಿ ಹೋಗ್ತಾಳೆ ಅನ್ನೋದನ್ನು ಗಮನಿಸಿ ಅವಳನ್ನು ಹಿಂಬಾಲಿಸ್ಕೊಂಡು ಹೋದರೆ ರವಿದಾಸನ ಗುಂಪು ಇರುವ ಜಾಗವನ್ನು ಸೇರ್ಬೋದು ಅಂತ ಹೇಳಿ ಆಳ್ವಾರ್ ಕಡೆಯನ್ನು ಅಂದ್ಕೊಂಡ. ಆದರೆ ರಾಕಮ್ಮಳ ತಂಜೇಬುರಿಗೆ ಹೋಗೋ ಮಾರ್ಗದಲ್ಲಿ ಹೋಗಿದ್ದು ಅವನಿಗೆ ಆಶ್ಚರ್ಯ ಕೊಟ್ಟಿತ್ತು. ಆದ್ರೂ ಅವಳನ್ನ ಹಿಂಬಾಲಿಸ್ಕೊಂಡು ಹೋಗೋದೇ ಆಬತ್ತುದೇವಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಉಪಾಯ ಅಂತ ಹೇಳಿ ಬೇರೆ ವೇಷ ಹಾಕ್ಕೊಂಡು ಅವಳು ಗೊತ್ತಿಲ್ಲದೆ ಹಿಂಬಾಲಿಸ್ಕೊಂಡು ಹೋದ. ಒರೆಯೂರ್ಗ ಹತ್ರ ಬಂದ ಮೇಲೆ ತಂಜೆ ಹತ್ರ ಪೊನ್ನಿಯಿನ್ ಸೆಲ್ವರ್ಗೆ ನಡೆಯೋ ಮುಡಿಸೂಡುವ ಫಂಕ್ಷನನ್ನು ನೋಡೋದಕ್ಕೋಸ್ಕರ ಜನಗಳು ಗುಂಪಾಗಿ ಹೋಗ್ತಾ ಇದ್ರು. ಆ ಗುಂಪಿನಲ್ಲಿ ರಾಕಮ್ಮಳನ್ನು ಮಿಕ್ಸ್ ಮಾಡಿಕೊಂಡ್ಲು. ಆದ್ರೂ ಆಳ್ವಾರ್ ಕಡೆಯನ್ನು ಅವಳನ್ನು ಬಿಡದೇ ಹಿಂಬಾಲಿಸ್ಕೊಂಡು ತಂಜೆ ತನಕ ಬಂದ. ರಾಕಮ್ಮಳ ಗುಂಪಿಯಾಗಿ ತಂಜೆ ಕೋಟೆ ಒಳಗೆನ್ನೂ ದೂರಿ ಚಿಕ್ಕಪಳೆಯೋಟನ ಅರಮನೆಯನ್ನು ಸುತ್ತಿ ಅವಳು ರೌಂಡ್ ಮಾಡೋದನ್ನು ನೋಡಿದ ತಕ್ಷಣ ಅವನಿಗೆ ತುಂಬ ಆಶ್ಚರ್ಯ ಉಂಟಾಯಿತು. ತಕ್ಷಣ ಅರುಳ್ಮೊழிವರ್ಮ ಹತ್ರ ಮಂದಿತೇವನ ಹತ್ರನೂ ಹೋಗಿ ಈ ಸುದ್ದಿಯನ್ನು ತಿಳಿಸಿದ್ದ. ರಾಕಮ್ಮಳನ್ನು ಸೆರೆ ಮಾಡಿಬಿಡೋಣ ಅಂತ ಹೇಳಿ ಮೊದಲು ಅವ್ರುಗಳು ಯೋಚನೆ ಮಾಡಿದರು. ಹಾಗೆ ಮಾಡಬೇಡ ಅಂತಲೂ ಅವಳು ಯಾತಕ್ಕೋಸ್ಕರ ಬಂದಿದ್ದಾಳೆ ಅನ್ನೋದನ್ನು ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿ ತೀರ್ಮಾನ ಮಾಡಿದರು. ಚಿಕ್ಕಪಳೆಯೋಟ ಮಗಳಿಗೆ ಅವಳೇನೋ ಸುದ್ದಿಕೊಂಡು ಬಂದಿರಬೇಕು ಅಂತ ಹೇಳಿ ಊಗೆ ಮಾಡಿದ್ದು. ಚಿಕ್ಕಪಳೆಯೋಟರ ಹತ್ರ ಇವಾಗ ಅದನ್ನು ಹೇಳಬೇಡ ಅಂತನೂ ಮುಡಿಸೂಡುವ ಹಬ್ಬವನ್ನೇ ಹಾಗೆ ಅವ್ರನ್ನ ಸಭಾಮಂಡಪದಿಂದ ಹೊರಗೆ ಹಾಕೋದಕ್ಕೋ ಅದನ್ನು ಉಪಯೋಗಿಸ್ಕೋಬಹುದು ಅಂತ ಹೇಳಿನೂ ಅವರುಗಳು ತೀರ್ಮಾನ ಮಾಡಿದರು. ಆಳ್ವಾರ್ ಕಡೆಯ ತಿರ್ಗಾನು ಚಿಕ್ಕಪಳೆಯೋಟನ ಅರಮನೆಗೆ ಹತ್ರ ಹೋದಾಗ ರಾಕಮ್ಮಳನ್ನ ಕಾಣಲಿಲ್ಲ. ಮುಡಿಸೂಡುವ ಫಂಕ್ಷನ್ಗೋಸ್ಕರ ಬಂದಿದ್ದ ಜನಗುಂಪು ಮೇಲೆ ಜಾಸ್ತಿ ಆಗ್ತಾ ಇತ್ತು. ಆಳ್ವಾರ್ ಕಡೆನ ಗುಂಪಿನಲ್ಲೂ ಮಿಕ್ಸ್ ಮಾಡಿ ನಿಂತು ಅರಮನೆ ಬಾಗಿಲನ್ನು ಗಮನವಾಗಿ ನೋಡ್ತಾ ಇದ್ದ. 2 ಹೆಣ್ಮಕ್ಳು ಅರಮನೆಯಿಂದ ಹೊರಗಡೆ ಬಂದರು. ಅವರಲ್ಲಿ ಒಬ್ಬಳು ಸೊಂಟದಲ್ಲಿ ಮಗುವನ್ನು ಇಟ್ಕೊಂಡಿದ್ಲು. ಬಂದವಳಲ್ಲಿ ಒಬ್ಬಳು ರಾಕಮ್ಮಳ ಅಂತ ಹೇಳಿ ತಕ್ಷಣ ಗೊತ್ತಾಗ್ಬಿಡ್ತು. ಇನ್ನೊಬ್ಬಳು ತಲೆಯಲ್ಲಿ ಮುಸುಕು ಹಾಕ್ಕೊಂಡು ಮುಖವನ್ನು ಮರೆ ಮಾಡ್ಕೊಂಡಿದ್ಲು. ಅವಳು ಚಿಕ್ಕಪಳೆಯೋಟನ ಮಗಳ ಇರ್ಬೋದು ಅಂತ ಹೇಳಿ ತಿರುಮಲೆ ನಂಬಿ ಊಗೆ ಮಾಡ್ದ. ಅವ್ರುಗಳನ್ನ ತಡಿಸಿ ನಿಲ್ಲಿಸೋದಾ ಅಲ್ಲ ಎಲ್ಲೋ ಹೋಗಿದ್ದಾರೆ ಅಂತ ನಿಂತು ನೋಡೋದಾ ಅಂತ ಅನ್ನೋದನ್ನು ಅವನಿಂದ ನಿಶ್ಚಯಕ್ಕಾಗಲಿಲ್ಲ. ಇಷ್ಟರಲ್ಲಿ ಅವರುಗಳು ಜನಗುಂಪಿನಲ್ಲಿ ತೂರಿ ಮರೆಯಾಗ್ಬಿಟ್ರು. ಕೋಟೆ ಬಾಗಿಲ ಹತ್ರ ನೋಡಿನೇ ಅವ್ರುಗಳು ಹೋಗಿರಬೇಕು ಅಂತ ಊಹಿಸ್ಕೊಂಡು ಆಳ್ವಾರ್ ಕಡೆಯಲ್ಲಿ ಹೋದ. ಕೋಟೆ ಬಾಗಿಲಲ್ಲಿ ಆ ಕಡೆ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದ ಪಲ್ಲಕ್ಕಿನಲ್ಲಿ ಅವ್ರುಗಳು ಹತ್ತೋದನ್ನು ಕುದುರೆ ವೀರರುಗಳು ಹಿಂದೆ ಸುತ್ತಕೊಂಡು ಹೋಗೋದನ್ನು ನೋಡ್ಬಿಟ್ಟ. ಇನಿ ಚಿಕ್ಕಪಳೆಯೋಟರ ಹತ್ರ ಈ ಸುದ್ದಿಯನ್ನು ಹೇಳದೆ ತಾಮಸ ಮಾಡಬಾರ್ದು ಅಂತ ಹೇಳಿ ಮಂಡಪಕ್ಕೆ ಬಂದ. ಆ ಸಮಯ ಪೊನ್ನಿಯಿನ್ ಸೆಲ್ವರ್ ತಮಿಳು ಕವಿಗಳು ನನ್ನ ನೋಡಿ ಮಾತಾಡೋ ಸಮಯವಾಗಿತ್ತು. ಚಿಕ್ಕಪಳೆಯೋಟರ ಹತ್ರ ಆಳ್ವಾರ್ ಕಡೆಯನ್ನು ಸುದ್ದಿಯನ್ನು ಹೇಳಿದ ತಕ್ಷಣ ಅವನ ಜೊತೆ ಹೊರಟುಬಿಟ್ರು. ತಮ್ಮ ಅರಮನೆಗೆ ಹೋಗಿ ಮಗಳನ್ನು ಹುಡುಕಿದ್ರು. ಮಗಳು ಇಲ್ಲ ಅಂತ ತಿಳ್ಕೊಂಡು ಶಾಕ್ ಆದರು. ಆಳ್ವಾರ್ ಕಡೆಯನ್ನು ಹೇಳಿದ್ದು ಸುದ್ದಿ ನಿಜವಾಗಲೇ ಇರಬೇಕು ಅಂತ ತೀರ್ಮಾನ ಮಾಡಿದರು. ತಿರ್ಗಾ ಬಂದವರು ಸಭಾಮಂಡಪ ಬರೋ ಒಳಗೇನೆ ಮಧುರಾಂಧ ಗೌತಮ ಸವಳ ಚಕ್ರವರ್ತಿ ಇವಾಗ ಅಂತ ಹೇಳಿ ಘೋಷಗಳು ಹೊರಟಿತ್ತು. ಸಭಾಮಂಡಪದ ಹತ್ರ ನಡೆದಿದ್ದನ್ನು ತಿಳಿಸಿದ ಮೇಲೆ ಇನ್ಮೇಲೆ ಅಲ್ಲಿ ತಮಗೆ ಕೆಲಸ ಇಲ್ಲ ಅಂತ ಹೇಳು ಅಂತ ಗೊತ್ತಾಯಿತು. ಕೆಲವು ಅಂತರ್ಗವಾದ ಆಳುಗಳನ್ನು ತಮ್ಮ ಜೊತೆ ಕರ್ಕೊಂಡು ಓಡಿ ಹೋದ ಮಗಳನ್ನು ಹುಡುಕಿಕೊಂಡು ಹೊರಟರು. ತಮ್ಮ ಮಗಳು ಸೋಳಕುಳದನ್ನು ಪಾರಂಪರ್ಯ ವೈರಿಗಳಾದ ಪಾಂಡ್ಯಗಳಾದ ಆಬತ್ತುದವಿಗಳ ಜೊತೆ ಹೋಗಿ ಸೇರೋದ ಅಂದ್ಕೊಂಡಾಗ ಅವರ ಮನಸ್ಸು ಕುದೀತು. ಅದನ್ನಕ್ಕಿಂತ ಒಂದು ಮಗಳನ್ನು ತನ್ನ ಕೈಯಿಂದಾನೇ ಕೊಂದು ಬಿಡೋದು ಅಂತ ಹೇಳಿ ಬೇಗ ಹೋದರು. ಆವತ್ತು ರಾತ್ರಿ ಉತ್ತಮ ಸವಳ ಚಕ್ರವರ್ತಿನ ಪಟ್ಟಾಭಿಷೇಕ ಊರ್ವಳ ವೈಭವಗಳು ಕೋಲಾಹಲವಾಗಿ ನಡೆಸಿ ಮುಗಿದ ಮೇಲೆ ಆಳ್ವಾರ್ ಕಡೆಯನ್ನು ಅರುಳ್ಮೊழிವರ್ಮರ ಹತ್ರ ಬಂದು ಅವತ್ತು ಮಧ್ಯಾಹ್ನ ನಡೆದಿದ್ದ ಸುದ್ದಿಗಳನ್ನು ಹೇಳಿದ. ಅರುಳ್ಮೊழிವರ್ಮ ಮಂದಿತೇವನ ಜೊತೆ ಮಿಕ್ಸ್ ಮಾಡಿ ಯೋಚನೆ ಮಾಡಿದರು. ರವಿದಾಸನ ಗುಂಪಿನವರು ತಂತ್ರಮಂತ್ರಗಳಿಂದ ಎಷ್ಟೊಂದೋ ಬುದ್ಧಿವಂತರು ಅಂತ ಅನ್ನೋದು ಅವ್ರಿಗೆ ಮೂವರಿಗೂ ಗೊತ್ತಾಗಿತ್ತು. ಮುಂಕೋಪಕಾರರಾದ ಚಿಕ್ಕಪಳೆಯೋಟರಿಂದ ಅವರುಗಳ ಜೊತೆ ತಂತ್ರವನ್ನು ಜಯಗೊಳಿಸೋಕ್ಕಾಗಲ್ಲ
ಅವ್ರಗಳ ಹತ್ರ ಸಿಕ್ಕಾಕಿಕೊಂಡು ಆಪತ್ತಿಗೆ ಪಾಲಾಗ್ತಾರೆ ಅಂತ ಹೇಳಿ ಅಂದ್ಕೊಂಡ್ರು. ತಮ್ಮ ಪ್ರೀತಿಯ ಮಗಳನ್ನೇ ಕೊಲ್ಲುವುದು ಹಾಗೆ ವಿಪರೀತವಾದ ಕೆಲಸವನ್ನು ಮಾಡೋರು ಅವರು ಅಂತ ಹೇಳಿ ಅಂದ್ಕೊಂಡ್ರು. ಆದ್ದರಿಂದ ಚಿಕ್ಕಪುಳಿಯೊಟ್ಟರನ್ನ ಕಾಪಾಡಿ ಕರ್ಕೊಂಬರ್ಕೊಂಡು ಪಾಂಡಿನಾಡಿ ರವಿದಾಸ ಗುಂಪನ್ನ ಎಲ್ಲಿದ್ದಾರೆ ಅಂತ, ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಬರೋದಕ್ಕೂ ವಂದಿತೆಯನ್ನು ಆಳ್ವಾರ್ ಕಡೆಯನ್ನು ಹೊರಟು ಹೋಗುವುದು ಒಳ್ಳೆಯದು ಅಂತ ಹೇಳಿ ತೀರ್ಮಾನಕ್ಕೆ ಬಂದರು. ಈ ಥರ ಚಿಕ್ಕಪುಳಿಯೊಟ್ಟರು ತಮ್ಮ ಮಗಳನ್ನು ತಮ್ಮ ಗೊತ್ತಿಲ್ಲದೆ ಕರ್ಕೊಂಡೋಗಿದ್ದ ಸಂಚುಕಾರರನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಅವರು ಹೋಗಿದ್ದ ದಾರಿಯನ್ನು ಅಲ್ಲಲ್ಲಿ ವಿಚಾರಿಸ್ಕೊಂಡು ವಂದಿತೆಯನ್ನು ಆಳ್ವಾರ್ ಕಡೆಯನ್ನು ಹೋದರು. ಚಿಕ್ಕಪುಳಿಯೊಟ್ಟರಿಗೂ ಅಡ್ಡ ಇಲ್ಲಿನೂ ಅಲಗ್ಬಿಟ್ಟು ಹೋಗಿರಬೇಕು ಅಂತ ಹಿಂದೆ ಬಂದಿದ್ದ ಇಬ್ಬರು ಇನ್ನೂ ಕಂಡರು. ಇದರಿಂದ ಅವರು ಮಗಳನ್ನು ಕೊಂಡು ಹೋದವರು ಬೇಕು ಅಂತಲೇ ಅವ್ರನ್ನ ಯಾಮಾರಿಸಿ ಬೇರೆ ದಾರಿಯಲ್ಲಿ ಹೋಗುವಾಗದೇ ಟ್ರೈ ಮಾಡಿರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು. ಕಾವೇರಿ ಕರೆಯವರಿಗೆ ವೆಸ್ಟ್ ಕಡೆ ನೋಡಿ ತುಂಬ ದೂರ ಪ್ರಯಾಣ ಮಾಡಿದ ಮೇಲೆ ಅಮರಾವತಿ ನದಿ ಕಾವೇರಿ ಜೊತೆ ಮಿಕ್ಸ್ ಮಾಡೋ ಕಡೆ ದಿಕ್ಕು ಮಾರಿ ಅಲ್ಲಿ ಅದನ್ನು ರೂಟು ನದಿ ಕರೆಯಿಂದ ಸೌತ್ ವೆಸ್ಟ್ ಕಡೆಯಿಂದ ಪ್ರಯಾಣ ಮಾಡಿದರು. ಸೇರನಾಡಿಗಿನ್ನು ಕೊಂಗುನಾಡಿಗಿನ್ನು ಬಾರ್ಡರ್ ಆಗಿದ್ದ ಆನೆಮಲೆ ಪ್ರದೇಶವನ್ನು ಸೇರಿದರು. ಆನೆಮಲೆನ ಅಡಿವಾರವನ್ನು ಸೇರಿದ ಮೇಲೆ ಪ್ರಯಾಣ ತುಂಬ ಕಠಿಣವಾಗಿಬಿಡ್ತು. ಆ ವನ ಪ್ರದೇಶದಲ್ಲಿ ಮರಗಳು ತುಂಬ ಹೊತ್ತಾಗನ್ನು ತುಂಬ ಚೆನ್ನಾಗಿನ್ನು ಬೆಳೆತಿತ್ತು. ಪ್ರಾಣಿಗಳನ್ನು ಭಯಂಕರವಾದ ಕೂಗು 4 ಕಡೆಯಿಂದ ಕೇಳಿತ್ತು. ಕುದುರೆಗಳನ್ನು ಹಾರಿಸ್ಕೊಂಡು ಹೋಗೋದು ತುಂಬ ಶ್ರಮವಾಗಿತ್ತು. ಕುದುರೆಗಳನ್ನು ಬಿಟ್ಬಿಟ್ಟು ನಡ್ಕೊಂಡು ಹೋದರೆ ಕಾಡು ಮಿರುಗಗಳೇ ಅವು ಎರೆಯಾಗಿಬಿಡ್ಬೋದು ಅಂತ ಹೇಳಿ ಭಯ ಅನ್ನಿತ್ತು. ಕಡೆಯಲ್ಲಿ ನನ್ನ ಗೆಳೆಯರಿಬ್ಬರೂ ಮೇಲೆ ಕುದುರೆಯನ್ನು ಸಲ್ಲಿಸ್ಕೊಂಡು ಹೋಗೋಕ್ಕಾಗದೇ ಇರುವ ತುಂಬ ಒತ್ತಾದ ಕಾಡು ಪ್ರದೇಶವನ್ನು ಸೇರಿದರು. ಸಮೀಪದಲ್ಲಿ ಎಲ್ಲೇನೋ ಬೇರೆ ಒಂದು ಕುದುರೆ ಹಂಗೆ ಅಂತ ಅಂತ ಹೇಳಿ ಕೂಗುವ ಶಬ್ದ ಕೇಳಿತು. ಆ ಜಾಗವನ್ನು ಕಂಡು ಹಿಡಿದುಕೊಂಡು ಸೇರಿದಾಗ ಚಿಕ್ಕಪುಳಿಯೊಟ್ಟರು ಹತ್ತಿ ಬಂದಿದ್ದ ಕುದುರೆಯಲ್ಲಿ ಇರೋದು ಹಾಗೇನು ಅದನ್ನು ಕಾವಲು ಮಾಡಿದ ಆಳೊಬ್ಬನನ್ನು ಇರುವುದನ್ನು ಕಂಡರು. ಚಿಕ್ಕಪುಳಿಯೊಟ್ಟರನ್ನ ಅವ್ರ ಜೊತೆ ಬಂದ ಮಿಕ್ಕಿದ 3 ಅಲ್ಲಿಂದ ನಡ್ಕೊಂಡೇ ಹೋಗಿರೋ ಹಾಗೆ ಆ ಆಳು ಹೇಳಿದ. ತಮ್ಮ ಕುದುರೆಗಳನ್ನು ಆ ಆಳನ್ನು ನೋಡ್ಕೊಳ್ಳೋ ಹಾಗೆ ಹೇಳಿಬಿಟ್ಟು ಗೆಳೆಯರಿಬ್ಬರನ್ನು ಮೇಲೆ ಹೋದರು. ಸೂರ್ಯನ ಬೆಳಕು ಒಳಗಡೆ ಬರವೇ ಆಗದೆ ಕಣಾಂಧಕಾರ ತುಂಬಿದ ಕಾಡುಗಳಿನ ದಾರಿಯಿಂದ ಅವುಗಳು ತುಂಬ ದೂರ ಪ್ರಯಾಣ ಮಾಡ್ಕೊಂಡು ಹೋದರು. ಆಮೇಲೆ ಒತ್ತಾಗಿದ್ದ ಮರಗಳ ಮಲೆಯನ್ನು ಜಾಗದಿಂದ ರೂಟಿಂದ ಹತ್ತಿ ಹೋದರು. 10 ಹೆಜ್ಜೆ ದೂರದಲ್ಲಿ ಆ ಕಡೆ ಏನಿದೆ ಅಂತ ತಿಳ್ಕೊಳ್ಳೋಕ್ಕಾಗದೆ ಅಷ್ಟ ರೂಟಲ್ಲಿ ಅವರುಗಳು ಹೋಗಬೇಕಾಗಿತ್ತು. ಕೊನೆಯಲ್ಲಿ ಸ್ವಲ್ಪ ಬೆಳಕು ಬಂದ ಒಂದು ಜಾಗವನ್ನು ಸೇರಿದರು. ಅಲ್ಲಿ ಮಲೆ ಮೇಲಿಂದ ಒಂದು ಫಾಲ್ಸು ಸೀದಾ ಬಿತ್ತುಕೊಂಡಿರೋ ಇಂದನೂ ಸ್ವಲ್ಪ ಜಾಗ ಬಂದಿತ್ತು. ಅದಕ್ಕೆ ಆ ಕಡೆ ಕಂಟಿನ್ಯೂ ಮಾಡಿಕೊಂಡು ಪ್ರಯಾಣ ಮಾಡೋದು ಆಗದೆ ಕೆಲಸವಾಗಿ ಅನಿಸಿತ್ತು. ಯಾಕೆಂದರೆ ಆ ಮಲೆ ಗೋಡೆ ಒಳಗೆ ಅಷ್ಟೊಂದು ಸ್ಟ್ರೈಟಾಗಿ ಮೇಲೆ ಹೋಗ್ತಾ ಇತ್ತು. ಎಷ್ಟು ಹುಡುಕಿ ನೋಡಿದ್ರು ಮೇಲೆ ಹತ್ತೋದಕ್ಕೆ ಜಾಗ ಏನೂ ಗೊತ್ತಾಗ್ತಾ ಇಲ್ಲ. ಆ ಫಾಲ್ಸಲ್ಲಿ ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಹಿಂತಿರುಗಿ ಹೋಗಬೇಕಾಗಿದ್ದೆ ಅಂತ ಹೇಳಿ ಗೆಳೆಯರು ತೀರ್ಮಾನಿಸಿದರು. ಚಿಕ್ಕಪುಳಿಯೊಟ್ಟರನ್ನ ಅವ್ರ ಜೊತೆ ಬಂದಿದ್ದ ಆಳುಗಳನ್ನು ಎಲ್ಲೋ ಪ್ರಾಣಿಗಳಿಗೆ ಎರೆಯಾಗಿರಬೇಕು ಅಂತ ಅಂದ್ಕೊಂಡ್ರು. ಅಂತಹ ಸಮಯದಲ್ಲಿ ಅವರುಗಳು ಅಂದ್ಕೊಂಡೇ ಇರುವ ಒಂದು ಅದಿಸಿವಾದ ದೃಶ್ಯವೊಂದನ್ನು ಕಂಡರು. ಮಲೆ ಮೇಲೆ ಫಾಲ್ಸು ತುಂಬ ಎಲ್ಲಿಂದ ಶುರುವಾಯಿತೋ ಅಲ್ಲಿ 2 ಮನುಷ್ಯ ರೂಪಗಳು ಕಾಣಿಸ್ಕೊಂಡಿತ್ತು. ಜಗಳ ಮಾಡಿಕೊಂಡೇ ಅವರುಗಳು ಫಾಲ್ಸು ಬೀಳುವ ಕಡೆಯನ್ನು ಹತ್ತಿರ ಬಂದುಬಿಟ್ರು. ಅವ್ರುಗಳನ್ನು ಶಾರ್ಪಾಗಿ ನೋಡಿದ್ರಲ್ಲಿ ಇಬ್ಬರೂ ತಮಗೆ ಮೊದಲೇ ಇಂಟ್ರೊಡ್ಯೂಸ್ ಆದವರೇ ಅಂತ ಅನಿಸಿತ್ತು. ಒಬ್ಬರು ಚಿಕ್ಕಪುಳಿಯೊಟ್ಟರು, ಇನ್ನೊಬ್ಬ ಅವರ ಮಗಳನ್ನು ಮದುವೆ ಮಾಡ್ಕೊಂಡಿದ್ದ ಹಳೆ ಮಧುರಾಂಧಕರು. ಆಹಾ, ಜಗಳ ಅಂತ ಮಾತನ್ನು ಕೇಳಿದ್ರೇ ಮುಖವನ್ನು ಸುಕ್ಕಿ ಮಾಡಿಕೊಂಡಿದ್ದ ಮಧುರಾಂಧಕರು ಇಷ್ಟು ಕೇರಾಗಿ ವಾಳನ್ನು ಯೂಸ್ ಮಾಡೋಕ್ಕೆ ಕಲ್ತ್ಕೊಂಡು ಬಿಟ್ಟಿದ್ದು ಏನು ವಿಂತೆ. ಕಾಲಾಂಧಕ ಗಂಟರ ಜೊತೆ ಸರಿ ಸಮಾನವಾಗಿ ಕತ್ತಿ ಚಂಡೆ ಮಾಡ್ತಾ ಇದ್ದಾರಲ್ಲ, ಕತ್ತಿ ಜಗಳ ಮಾಡ್ತಾ ಇದ್ದಾರಲ್ಲ. ಅಯ್ಯೋ, ಕಾಲದ ಕಂಡರು ಹಿಂದೆ ಬರ್ತಾ ಇದ್ದಾರಲ್ಲ, ನಿಜವಾಗ್ಲೇ ಟಯರ್ಡಾಗಿ ಹಿಂದೆ ಬರ್ತಾ ಇದ್ದಾರಾ, ಇಲ್ಲ ಹೇಗನ್ನು ತನ್ನ ಅಳಿಯ ಆಯ್ತಲ್ಲ ಅಂತ ಹೇಳಿ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರಾ? ಹೇಗಿದ್ರು ಅಪಾಯಕರವಾದ ಫಾಲ್ಸ್ ಬೀಳುವ ಕೊನೆಯನ್ನು ಬಂದ್ಬಿಟ್ರಲ್ಲ. ಅಯ್ಯೋ, ಅಲ್ಲಿ ಸೀದಾ ಇರುವ ಫಾಲ್ಸು
ಹಳ್ಳ ಅನ್ನೋದು ಅವ್ರಿಗೆ ಗೊತ್ತಾಗದೇ ಇದ್ದಿದ್ದು ಅಂತ ಅನಿಸಿತ್ತು. ಬಂದಿತ್ತೇವನ ಆಳ್ವಾರ್ ಕಡೆಯನ್ನು ದೊಡ್ಡ ಕೂಗು ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕೆ ಟ್ರೈ ಮಾಡಿದರು. ಅವಳುಗಳು ಮಾಡಿದ್ದು ಕೆಲಸಕ್ಕಾಗಲಿಲ್ಲ. ಫಾಲ್ಸ್ ಬೀಳುವಾಗ ಅದ್ದಿದ್ದ ಸೋ ಅನ್ನೋ ಶಬ್ದ 100 ಸಿಂಹಗಳನ್ನು ಗರ್ಜನೆಗಳನ್ನು 200 ಆನೆಗಳನ್ನು ಕೂಗನ್ನು ನುಂಗುಬಿಡ ಹಾಗೆ ಇತ್ತು. ಈ 2 ಮನುಷ್ಯರುಗಳ ಧ್ವನಿ ಆ ಶಬ್ದವನ್ನು ಅಡಗಿಕೊಂಡು ಮೇಲೆ ಬರುತ್ತಾ ಏನು. ಆದ್ದರಿಂದ ಅವರುಗಳ ಕಣ್ಣು ಮುಂದೆಯೇ ಆ ಘೋರ ಸಂಭವ ಆಗೋಯ್ತು. ಅವರುಗಳದನ್ನು ನೋಡಿಕೊಂಡು ಸುಮ್ಮನೆ ಇರಬೇಕಾಗಿತ್ತು. ವೈರಿಯಾಗಿ ಆ ಮರು ಅಳಿಯನನ್ನು ನೋಡಿ ಜಗಳ ಮಾಡಿಕೊಂಡೆ ಸ್ವಲ್ಪನೇ ಹಿಂದೆ ಬಂದ್ಕೊಂಡಿದ್ದ ಚಿಕ್ಕಪಳುವೇಟರರು ಆ ಫಾಲ್ಸ್ನ ಕೊನೆಗೆ ಬಂದು ಕಾಲು ಜಾರಿ ಸೀದಾ ಫಾಲ್ಸ್ನ ಹಳ್ಳದಲ್ಲಿ ಬಿದ್ದುಬಿಟ್ರು. ಅವರೊಡನೆ ಜಗಳ ಮಾಡ್ಕೊಂಡಿದ್ದು ಬಂದ ಹಳೆ ಮಧುರಾಂಧಕನು ಅದನ್ನು ತುದಿಯಲ್ಲಿ ಬಂದು ಹತ್ತಿ ನೋಡಿಬಿಟ್ಟು ಮರುಕ್ಷಣ ಮಾಯವಾಗಿಬಿಟ್ಟ. ಚಿಕ್ಕಪಳುವೇಟರು ಕಾಲ್ಜಾರಿ ಬಿದ್ದ ಜಾಗದಿಂದ ಕೆಳಗೆ ಇದ್ದಿದ್ದ ಹಳ್ಳ ಸುಮಾರು 3/4 ತೆಂಗಿನ ಮರ ಹೈಟ್ ಇರುತ್ತೆ. ಇಷ್ಟು ಉದ್ದದಿಂದ ಬಿದ್ದವರು ಉಸಿರು ಬದುಕಿರ್ತಾರೆ ಅಂತ ಎದುರು ನೋಡೋಕ್ಕಾಗಲ್ಲ. ಆದ್ರೂ ಆ ಮಹಾವೀರರನ್ನ ಮೈಯನ್ನಾದರೂ ನೋಡೋಣ ಅಂತ ಅಂದ್ಕೊಂಡು ಗೆಳೆಯರಿಬ್ಬರೂ ಫಾಲ್ಸ್ ಬಿದ್ದಿದ್ದ ಹಳ್ಳದ ಹತ್ರ ಓಡಿದ್ರು. ಚಿಕ್ಕಪಳುವೇಟರನ ಮೈಯನ್ನು ಕಾಣಲಿಲ್ಲ. ಆ ಫಾಲ್ಸು ಬಿದ್ದು ಅಲ್ಲಿ ದೊಡ್ಡ ಹಳ್ಳವಾಗಿ ನೀರು ತುಂಬಿ ಸುತ್ತಲೂ ಇರುವ ದೊಡ್ಡ ದೊಡ್ಡ ಕಲ್ಲುಗಳ ಮೇಲೆ ಹೊಡಿತಾ ಇತ್ತು. ಚಿಕ್ಕಪಳುವೇಟರನ ಮೈಯಿ ಆ ಆಳವಾದ ಅರಿವಿ ಕೊಳದಲ್ಲಿ ಮುಳುಗಿರಬೇಕು ಅಂತ ಹೇಳಿ ಉಗಿಸಿದ್ರು. ಒಂದು ವಿಧದಲ್ಲಿ ಇದು ಒಳ್ಳೆಯದೇ. ಕೆರೆಯಲ್ಲಿ ಪಾರೆಗಳ ಮೇಲೆ ಬಿದ್ದಿದ್ದರೆ ಆ ಮಹಾವೀರನ ಮೈ ಚಿನ್ನ ಭಿನ್ನವಾಗಿರುತ್ತೆ. ಆಳವಾದ ಕೊಳದಲ್ಲಿ ಬಿದ್ದಿದ್ದರಿಂದ ಆ ಗದಿಯಿಂದ ತಪ್ಪಿಸ್ಬಿಟ್ರು. ಆದಷ್ಟು ಬೇಗ ಅವರ ಮೈಯನ್ನು ಫಾಲ್ಸ್ ನೀರು ಹೊರಗಡೆ ತೊಗೊಂಬಂದು ತಳ್ಳತ್ತೆ ಅಂತ ಹೇಳಿ ಎದುರು ನೋಡ್ತಾ ಇದ್ದರು. ಅವರುಗಳು ಎದುರು ನೋಡಿದ್ರು, ವೇಸ್ಟ್ ಆಗಲಿಲ್ಲ. ಸ್ವಲ್ಪ ಹೊತ್ತಿಗೆಲ್ಲ ಚಿಕ್ಕಪಳುವೇಟರು ಹೊರಗಡೆ ಬಂದರು. ನಾನು ಗೆಳೆಯರಿಬ್ಬರೂ ಬೇಗ ಬಂದು ಕೊಳದಲ್ಲಿ ಹಾರಿ ಅವ್ರನ್ನ ಕರೆದುಕೊಂಡು ಬಂದು ಸೇರಿಸಿದ್ರು. ಮೊದಲು ಉಸಿರು ಇಲ್ಲದೇ ಇರೋ ಮೈ ಅಂತಲೇ ಅಂದ್ಕೊಂಡ್ರು. ಆದ್ರೂ ಒಂದು ವೇಳೆ ಉಸಿರು ಇರಬಾರ್ದಾ ಅಂತ ಹೇಳಿ ಲೇಸಾದ ನಂಬಿಕೆಯನ್ನು ಅವ್ರ ಮನಸ್ಸಿನಲ್ಲಿತ್ತು. ಆದ್ದರಿಂದ ನೀರನ್ನು ಮುಳುಗಿದವರನ್ನು ಬದುಕಿಸಕ್ಕೆ ಬೇಕಾದ ಚಿಕಿತ್ಸೆಗಳನ್ನು ಮಾಡಿದರು. ತುಂಬ ಹೊತ್ತಾದ ಮೇಲೆ ಚಿಕ್ಕಪಳುವೇಟರರು ಉಸಿರು ಬಿಟ್ಕೊಂಡು ಕಣ್ಬಿಟ್ಟು ನೋಡಿದರು. ಅವರಿಂದ ಹೆಚ್ಚಾಗಿ ಮಾತಾಡೋಕ್ಕಾಗಲಿಲ್ಲ. ಆದರೂ ಹೇಳಬೇಕಾದನ್ನು ಕೆಲವು ಮಾತುಗಳಲ್ಲಿ ಹೇಳಿಬಿಟ್ರು. ತುಂಬ ಪ್ರಯಾಸನ ಹೆಸರಲ್ಲಿ ಕಾಳಂದ ಕಂಡರು ಆ ಮಲೆ ಉಚ್ಚಿಯನ್ನು ಸೇರಿದರು. ಅಲ್ಲಿ ಹತ್ತತ್ರ 100 ಜನಕ್ಕೆ ಮಧ್ಯ ಅವರ ಮಗಳಿದ್ದಳು. ರವಿದಾಸ ಕಾಳಂದ ಕಂಡರು ಮುತ್ತಾದವರು ತಮ್ಮ ಜೊತೆ ಸೇರಿಕೊಳ್ಳುವ ಹಾಗೆ ಕರೆದ. ಅವರ ಅಳಿಯನೇ ಪಾಂಡಿನಾಡಿಗೆ ಹಕ್ಕಾದವನು ಅಂತನೂ ಅವನಿಗೆ ಪಟ್ಟ ಕಟ್ಟೋ ಹಾಗನ್ನು ಸೇರಮನ್ನನು ಲಂಕೆ ರಾಜ ಮಹಿಂದನ್ನು ಹೊಸ ಪಾಂಡ್ಯನಿಗೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದಿರೋ ಹಾಗೇನೂ ಹೇಳಿದ. ಅವರುಗಳ ಉದ್ದೇಶಗಳನ್ನು ತಿಳಿಯೋದಕ್ಕೋಸ್ಕರ ಮೊದಲು ಚಿಕ್ಕಪಳುವೇಟರರು ರವಿದಾಸನ್ ಹೇಳಿದ್ದನ್ನು ಕೇಳಿಕೊಂಡಿದ್ದು. ಆಮೇಲೆ ಅವ್ರಗಳ ಮೇಲೆ ಸಂಚುಕಾರರುಗಳು ಅಂತ ಹೇಳಿ ತಪ್ಪು ಹೇಳಿ ತಮ್ಮ ಕುಮಾರಿಯನ್ನು ತಮ್ಮ ಜೊತೆ ಬರೋ ಹಾಗೆ ಕೇಳಿದರು. ನಿಮ್ಮ ಮಗಳು ನಿಮ್ಮ ಜೊತೆ ಬಂದರೆ ಕರ್ಕೊಂಡು ಹೋಗ್ಬೋದು ಅಂತ ಅಂದ ರವಿದಾಸ. ಚಿಕ್ಕಪಳುವೇಟರರು ಮಗಳ ಮೊಗವನ್ನು ನೋಡಿದ್ರು. ಅವಳು ತನ್ನ ಗಂಡನ ಗತಿ ತನಗೂ ಆಗಲಿ ಅಂತ ಹೇಳಿ ಅವ್ರ ಜೊತೆ ಬರೋಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ಲು. ನಿನ್ನನ್ನು ಇವ್ರಗಳ ಜೊತೆ ಬಿಟ್ಟು ಹೋಗೋದಕ್ಕಿಂತ ನನ್ನ ಕೈಗಳಿಂದಾನೇ ನಿನ್ನ ಕೊಂದು ಬಿಡ್ತೀನಿ ಅಂತ ಹೇಳಿಕೊಂಡು ಕಾಳಂದ ಕಂಡರು ವಾಳನ್ನು ಎತ್ತಿ ಕೈ ಎತ್ತಿದ್ರು. ಆ ಸಮಯ ಅಷ್ಟು ತನಕ ಮರೆಯಾಗಿದ್ದ ಮಧುರಾಂಧಕನ ಆ ಸಮಯ ದಿಢೀರಂತ ತೋಚ್ಕೊಂಡು ನನ್ನ ಹೆಂಡ್ತಿನ ಕೊಳ್ಳೋದಕ್ಕೂ ನೀನು ಯಾರು ಅಂತ ಹೇಳಿ ಜಗಳಕ್ಕೆ ಶುರು ಮಾಡಿದ. ಇದರಿಂದ ಕಾಳಂದ ಕಂಡರಿಗೆ ಸ್ವಲ್ಪ ಆಶ್ಚರ್ಯ ಉಂಟಾಯಿತು. ತಮ್ಮ ಮೊಮ್ಮಗನ ತಮ್ಮ ಕೈಯಿಂದಾನೇ ಕೊಂದು ತಮ್ಮ ಕುಮಾರಿಯನ್ನು ವಿಧವೆ ಮಾಡೋದು ಒಳ್ಳೆಯದಾ ಅಂತ ಹೇಳಿ ಯೋಚನೆ ಅವ್ರ ಮನಸ್ಸಿನಲ್ಲಿ ಉದಯ ಆಗಿಬಿಡ್ತು. ಅವ್ರ ಮನಸ್ಸಿನಲ್ಲಿ ಬಂದಿದ್ದ ಕನ್ಫ್ಯೂಷನ್ನಿಂದ ತೀವ್ರವಾಗಿ ಜಗಳ ಮಾಡೋಕ್ಕಾಗಲಿಲ್ಲ. ಯೋಚನೆ ಮಾಡಿಕೊಂಡೇ ಹಿಂದೆ ಬಂದರು. ಆಮೇಲೆ ಹಿಂದೆ ಅರಿವಿನ ಫಾಲ್ಸನ ಹಳ್ಳ ಇರೋದನ್ನು ಗೊತ್ತಿಲ್ಲದೆ ಅದರಲ್ಲಿ ಬಿದ್ದುಬಿಟ್ರು. ಇದನ್ನೆಲ್ಲ ತಡಮಾರಿ ಹೇಳಿಬಿಟ್ಟು ನಾನು ಇನ್ನೀ ಉಸಿರು ಬದುಕೋದಿಲ್ಲ, ನನ್ನ ಕೊನೆಯ ಅಂತ್ಯಕಾಲ ಬಂದುಬಿಡ್ತು, ನನ್ನನ್ನು ಇಲ್ಲೇ ಬಿಟ್ಬಿಟ್ಟು ನೀವು ಬೇಗ ಹೋಗಿ ಸೇರನಾಡಿನ ಮೇಲೇನು ಈಳೆನಾಡಿನ ಮೇಲೇನು ತಕ್ಷಣ ಸೋಳ ಸೈನ್ಯ ಪಡೆಯೆತ್ತಿ ಹೋಗಲಿ, ಪೊನ್ನಿಯಿನ್ ಸೆಲ್ವರನ್ನು ಮದುವೆಗೆ ಕರ್ಕೊಂಡೋಗಿ ಸೋಳ ಪಾಂಡಿಯನ್ ಅಂತ ಹೇಳಿ ಅಭಿಷೇಕ ಹೆಸರನ್ನು ಹೇಳಿ ಪಟ್ಟ ಕಟ್ಟೋ ಹಾಗೆ ಮಾಡಿ ಈ 3 ಕೆಲಸಗಳನ್ನು ತಕ್ಷಣ ಮಾಡಲಿಲ್ಲ ಅಂದರೆ ಸೋಳ ಸಾಮ್ರಾಜ್ಯಕ್ಕೆ ದೊಡ್ಡ ಅಪಾಯ ಉಂಟಾಗೋದು ನಿಶ್ಚಯ. ತಿರ್ಗಾನು ಹಳೆಯ ಥರ ಪಾಂಡಿ ರಾಜ್ಯ ಸಪ್ರೇಟಾಗಿ ಬೇರೆ ಆಗಿ ಹೋಗ್ಬಿಡುತ್ತೆ.
ತಕ್ಷಣ ಬೇಗ ಹೋಗಿ ಅಂತ ಹೇಳಿ ಕಾಲಂತ ಕಂಡರು ಹೇಳಿದರು. ಅವ್ರನ್ನ ಇಂಥ ಪರಿಸ್ಥಿತಿಯಲ್ಲಿ ಅನ್ನದೇ ಆಗಿ ಬಿಟ್ಬಿಟ್ಟು ಹೋಗೋಕ್ಕೆ ಗೆಳೆಯರುಗಳು ಮನಸ್ಸು ಬರಲಿಲ್ಲ. ಆದ್ದರಿಂದ ಇಬ್ಬರಲ್ಲಿ ಒಬ್ಬರು ಅವ್ರನ್ನ ನೋಡ್ಕೊಳ್ಳೋದು ಅಂತಲೂ ಇನ್ನೊಬ್ಬರು ತಂಜೆಗೆ ಹೋಗೋದು ಅಂತಲೂ ತೀರ್ಮಾನ ಮಾಡಿದರು. ಇಬ್ಬರಲ್ಲಿ ಬೇಗವಾಗಿ ಕುದುರೆ ಬಿಡಕ್ಕೂಡು ಆಗೋನು ವಂದಿತೇವ. ಆದ್ದರಿಂದ ಅವನೇ ಹೊರಡಬೇಕಾಗಿತ್ತು. ಇಷ್ಟರಲ್ಲಿ 89ನೇ ಸಂಚಿಕೆ ಮುಗಿಯಿತು.